400 ಕೆವಿ ವಿದ್ಯುತ್ ಪ್ರಸರಣ ತಂತಿ ಅಳವಡಿಸಲು ಟವರ್ ನಿರ್ಮಾಣದ ಕಾಮಗಾರಿ ನಡೆಯುತ್ತಿದ್ದ ಬಂಟ್ವಾಳ ಕಸ್ಬಾ ಗ್ರಾಮದ ಅಗ್ರಹಾರ್ ಬಳಿಯ ದರ್ಬಳಿಕೆ ಎಂಬಲ್ಲಿಗೆ ರೈತ ಸಂಘ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಶ್ರೀಧರ್ ಶೆಟ್ಟಿ ಪುಣಚ ಅವರ ನೇತೃತ್ವದಲ್ಲಿ ರೈತ ಸಂಘದ ಸದಸ್ಯರು ಸಂತ್ರಸ್ತ ರೈತರು ಹಾಗೂ ಗ್ರಾಮಸ್ಥರು ಮುತ್ತಿಗೆ ಹಾಕಿ ಕಾಮಗಾರಿ ನಡೆಸದಂತೆ ತಡೆಯೊಡ್ಡಿದ್ದಾರೆ. ಗುರುವಾರ ಮಧ್ಯಾಹ್ನದ ವೇಳೆಗೆ ಕಾಮಗಾರಿ ನಡೆಯುತ್ತಿದ್ದ ದರ್ಬಳಿಕೆಗೆ ಬಂದ ರೈತ ಸಂಘದ ಮುಖಂಡರು 2 ಜೆಸಿಬಿಗಳ ಮೂಲಕ ಮಣ್ಣು ತೋಡುವ ಕೆಲಸವನ್ನು ನಿಲ್ಲಿಸಿ ಕಾಮಗಾರಿ ನಡೆಸದಂತೆ ಗುತ್ತಿಗೆ ಕಂಪನಿಯ ಕಾರ್ಮಿಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ಘಟನಾ ಸ್ಥಳದಲ್ಲಿ ಒಂದು ವ್ಯಾನ್ ಪೊಲೀಸರನ್ನು ನಿಯೋಜಿಸಿ ಕಾಮಗಾರಿ ನಡೆಯುತ್ತಿದ್ದರೂ ಕ್ಯಾರೆ ಎನ್ನದ ರೈತ ಸಂಘದ ಮುಖಂಡರು ಕಾಮಗಾರಿ ನಿಲ್ಲಿಸಿರುವ ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಬಂಟ್ವಾಳ ನಗರ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕ ಅನಂತ ಪದ್ಮನಾಭ ಕೆವಿ ಹಾಗೂ ಎಸ್ಐ ರಾಮಕೃಷ್ಣ ಕಾಮಗಾರಿ ನಡೆಸಲು ಅವಕಾಶ ಮಾಡಿಕೊಡುವಂತೆ ರೈತ ಸಂಘದ ಮುಖಂಡರಲ್ಲಿ ವಿನಂತಿಸಿಕೊಂಡರೂ ಜಗ್ಗದೇ ಇದ್ದಾಗ ಕೆಲಹೊತ್ತು ಮಾತಿನ ಚಕಮಕಿ ನಡೆಯಿತು. 400 ಕೆವಿ ವಿದ್ಯುತ್ ಪ್ರಸರಣದ ಟವರ್ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ಕೇಸ್ ನಡೆಯುತ್ತಿದ್ದು, ಎಸ್ಒಪಿ ಜಾರಿಯಾಗದೆ ಕಾಮಗಾರಿ ನಡೆಸಲು ಬಿಡುವುದಿಲ್ಲ ಎಂದು ರೈತ ಸಂಘ ಪಟ್ಟು ಹಿಡಿದು ರಸ್ತೆಯಲ್ಲಿಯೇ ಧರಣಿ ಕುಳಿತರು. ಈ ನಡುವೆ ಸಹಾಯಕ ಆಯುಕ್ತ ಹರ್ಷವರ್ಧನ್ ಅವರಿಗೆ ಹಲವು ಬಾರಿ ದೂರವಾಣಿ ಕರೆ ಮಾಡಿದಾಗಲೂ ಅವರು ಕರೆ ಸ್ವೀಕರಿಸಿರಲಿಲ್ಲ. ತಹಶೀಲ್ದಾರ್ ಅರ್ಚನಾ ಭಟ್ ಅವರಿಗೆ ಕರೆ ಮಾಡಿ ಆದೇಶ ಪತ್ರವನ್ನು ಸ್ಥಳಕ್ಕೆ ತರುವಂತೆ ತಿಳಿಸಿದಾಗ ಕರೆ ಕಟ್ ಮಾಡಿರುವುದಾಗಿ ಶ್ರೀಧರ್ ಶೆಟ್ಟಿ ಆರೋಪಿಸಿದರು. ಬಂಟ್ವಾಳ ತಾಲೂಕಿನ 93 ಕಡೆಗಳಲ್ಲಿ ಟವರ್ ನಿರ್ಮಾಣ ಕಾರ್ಯ ನಡೆಯಬೇಕಾಗಿದ್ದು, ಇಲ್ಲಿ ಮಧ್ಯಭಾಗದಿಂದ ಕಾಮಗಾರಿ ಆರಂಭಿಸಿರುವ ಉದ್ದೇಶವೇನು ಎಂದು ಪ್ರತಿಭಟನಾಕಾರರು ಪ್ರಶ್ನೆ ಮಾಡಿದರು. ರೈತ ಸಂಘ ಹಾಗೂ ಸ್ಥಳೀಯ ಸಂತ್ರಸ್ತ ರೈತರ ವಿರೋಧದ ನಡುವೆಯೂ ತಹಶೀಲ್ದಾರ್ ಅವರ ಸೂಚನೆಯಂತೆ ಕಾಮಗಾರಿ ಸಂಜೆಯ ವೇಳೆಗೆ ಪುನರಾರಂಭಗೊಂಡಿತು. ಜಿಲ್ಲಾಧಿಕಾರಿ ಅವರ ಮೌಖಿಕ ಆದೇಶದಂತೆ ಕಾಮಗಾರಿ ನಡೆಸಲು ತಹಶೀಲ್ದಾರ್ ಸೂಚನೆ ನೀಡಿ ಹೈಕೋರ್ಟ್ ಆದೇಶವನ್ನು ಉಲ್ಲಂಘಿಸಿದ್ದಾರೆ ಎಂದು ಶ್ರೀಧರ ಶೆಟ್ಟಿ ಆರೋಪಿಸಿದ್ದಾರೆ. ಮೀಟಿಂಗ್ನಲ್ಲಿ ಅವರು ಎಸ್ಒಪಿ ಕೊಟ್ಟರು. ಆ ಎಸ್ಒಪಿ ಪ್ರಕಾರ ಬಿಟ್ಟು ಬೇರೆ ರೀತಿಯಲ್ಲಿ ಇವರೀಗ ಇಲ್ಲಿ ಮಾಡ್ತಾ ಇದ್ದಾರೆ. ಇವ್ರು ಮಾಡ್ತಾ ಇರೋದು 19-11ರಿಂದ 19-11 ನಂತರ ಈ ರೀತಿ ಉಲ್ಲಂಘನೆ ಮಾಡ್ತಿದ್ದಾರೆ ಅಂತೇಳಿ ನೀವು ಅವ್ರ ಎಸ್ ಇವರಿಗೆ ಗಮನಕ್ಕೆ ತಂದಿದ್ದೀರಾ? ಫೋನ್ ಮಾಡಿದ್ದೇವೆ, ನಾವು ಹೋಗಿದ್ದೇವೆ, ಹೋಗಿ ಅಲ್ಲಿ ಇವರು ಎಂಪಿಗಳ ಮೀಟಿಂಗ್ ಆಗಲಿ ಅಂತ ಹೇಳಿದ್ದೇವೆ, ಎಲ್ಲ ಹೇಳಿ ಆಗಿದೆ. ಆಯ್ತು, ನೀವು ಸಂಬಂಧಪಟ್ಟ ಎಲ್ಲ ಹೇಳಿ ದಾಖಲೆ ಏನಾದ್ರು ಫೋನಲ್ಲಿ ಮಾತಾಡಿದ ದಾಖಲೆ ಅಂತದ್ದು ಫೋನಲ್ಲಿ ಮಾತಾಡಿ ನೋಡಿ. 2010ಕ್ಕೆ ಎಸಿ ಕಚೇರಿಯಲ್ಲಿ ಅವರು ನಾವು ಎಲ್ಲ ಇದ್ದು ಮೀಟಿಂಗ್ ಆಯ್ತು. ಅದರಲ್ಲಿ ಮನವಿ ಕೊಟ್ಟರು. ಅದರಲ್ಲಿ ಎಸಿ ಏನು ಜಾರಿ ಮಾಡಿದ್ರು ಅಂದ್ರೆ ಈ ಏನು ಎಸ್ಒಪಿ ಈ ಫಸ್ಟ್ ಇದನ್ನು ಜಾರಿ. ಬಂಟ್ವಾಳ ಪುರಸಭೆಯ ಅಧ್ಯಕ್ಷ ವಾಸು ಪೂಜಾರಿ, ರೈತ ಸಂಘ ಹಸಿರು ಸೇನೆಯ ಪ್ರಮುಖರಾದ ಆನಂದ ಸಾಲ್ಯನ್, ಚಿತ್ತರಂಜನ್, ರೋಹಿತಾಶ್ವ, ರಾಜೀವಗೌಡ, ಶಿವಚಂದ್ರ, ಧನು ಮಂಜನಾಡಿ, ಅಣ್ಣುಗೌಡ, ಹರೀಶ್ ನಾಯ್ಕ್, ಪುಣಚ ಬೆನೆಡಿಕ್ಟ್ ಕಾರ್ಲೋ, ಬೂಡಾ ಸದಸ್ಯ ಮನೋಹರ ನೆರಂಬೋಳು, ರೋಷನ್ ಡಿಸೋಜಾ, ಕಂದಾಯ ನಿರೀಕ್ಷಕ ಜನಾರ್ದನ, ವಿಎ ಪ್ರಕಾಶ್ ಮೊದಲಾದವರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.